ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ, ನಾನು ಉಡುಪಿ ಸೈಡಿಗೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಅದು ಭಾಗ ಒಂದಾಗಿತ್ತು. ನಾನು ಭಾಗ 1 ಭಾಗ 2 ಹಾಕಕ್ಕೆ ಹೋಗಿಲ್ಲ. ಇದರೊಳಗೆ ಹೇಳ್ತೀನಿ ಭಾಗ ಒಂದಾಗಿತ್ತು. ಇದು ಭಾಗ 2 ಆಯಿತಾ. ಸೊ ಅದರೊಳಗೆ ವಿಡಿಯೋ ಇದು ಕೇಳಿಸ್ಕೊಂಡು ಅದರೊಳಗೆ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್. ಅಲ್ಲಿ ಉಡುಪಿ ಪೇರಡೂರು ಹತ್ರನೇ ಇರೋದು. ಉಡುಪಿ ಪೇರಡೂರು ಅಂದರೆ ಉಡುಪಿ ಪೇರಡೂರಲ್ಲಿ ಅಲ್ಲ, ಉಡುಪಿ ಪೇರಡೂರಿನಿಂದ 4-5 ಕಿಲೋಮೀಟ್ರ್ 3-4 ಕಿಲೋಮೀಟ್ರ್ ಇದೆ ಅನ್ಸುತ್ತೆ ಬಹುಶಃ, ನನಗೆ ಗೊತ್ತಿಲ್ಲ. ಸೊ ಅದು ಯಾವುದೋ ಒಂದು ಹಳ್ಳಿಯಲ್ಲಿ ಈ ಥರ. ನನಗೆ ಆ ದೇವಸ್ಥಾನದ ಹೆಸರೇ ಗೊತ್ತಿಲ್ಲ. ಕೇಳೋಣ ಅಂದರೆ ಏನು ಮಾಡೋದು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ನಾನು ಪ್ಲೇಸ್ ಚೆನ್ನಾಗಿದೆ ಅಂತ ಹಾಕ್ತಾಯಿದ್ದೀನಿ. ಸೊ ಸ್ಥಳ ಬಿಟ್ಟುಬಿಡಿ, ಅಲ್ಲಿ ನೀವು ಯಾರು ಕೇಳಿದ್ರು ಹೇಳ್ತಾರೆ. ಸೊ ಅಲ್ಲಿ ಒಳ್ಳೊಳ್ಳೆ ಸ್ಥಳಗಳಿದೆ. ಪೇರಡೂರಿಂದ 4-5 ಕಿಲೋಮೀಟ್ರ್ ಆಗುತ್ತೆ. ಅದು ಎಲ್ಲಿರೋದು ಗೊತ್ತಿಲ್ಲ. ಚೆನ್ನಾಗಿತ್ತು ಅಂತ ನಾನು ವಿಡಿಯೋ ನಿಮ್ಗೆ ಹಾಕ್ತಾಯಿದ್ದೀನಿ, ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೇಳಕ್ಕೆ ಹೋಗಿಲ್ಲ, ಅಂದರೆ ಬೇಡ, ನನಗೆ ಅಷ್ಟು ನೆನಪಿಲ್ಲ. ಅವ್ರಿಗೆ ಮತ್ತೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಫೋನ್ ಮಾಡಿ ಕೇಳಕ್ಕೆ ಹೋಗಿಲ್ಲ. ಬೇಡ ಅಂತ ನೋಡಿ, ಚೆನ್ನಾಗಿದೆ ಅಂತ ನಂಗೆ ಟೋಟಲಿ ಇಷ್ಟ ಆಯಿತು. ನಾನು ಫೋಟೋ ಕ್ಯಾಮ್ರಾ ವಿಡಿಯೋ ಮಾಡ್ತೇನೆ. ಬರ್ತಾ ಇದೆ ಅಷ್ಟೇ. ಚೆನ್ನಾಗಿದೆ ಪ್ಲೇಸ್. ಅದು ಯಾವುದೋ ಹಳ್ಳಿ ಹೇಳಕ್ಕೆ ಬರಲ್ಲ ಕಂಡ್ರಿ. ಅಲ್ಲೆಲ್ಲ ತುಳು ಅಲ್ವಾ, ತುಳು ಅಕ್ಷರದಲ್ಲೇ ಇದೆ. ಅದು ಯಾವುದೋ ಒಂದು ಊರದು, ನನಗೆ ಹೇಳೋಕ್ಕೆ ಬರ್ತಾ ಇಲ್ಲ. ಇರಲಿ, ಪರವಾಗಿಲ್ಲ. ಚೆನ್ನಾಗಿದೆ ನೋಡಿ ಪ್ಲೇಸ್, ಚೆಂದ ಇದೆ ನೋಡಿ. ನೋಡಿ ಅಲ್ವಾ, ನೋಡಿ ನಾನು ಸುತ್ತಾಕ್ತಾ ಇದ್ದೀನಿ. ನಾನು 5 ರೌಂಡು ಹಾಕಬೇಕಲ್ವಾ. ಸೊ ಮೊಬೈಲ್ ಇಟ್ಕೊಂಡೆ 5 ರೌಂಡು ಹಾಕ್ತಾ ಇದ್ದೀನಿ ನೋಡಿ. ಹೌದಲ್ವಾ, ಹೇಳೋಣ ಅಂತ ಇದ್ದೆ. ಮತ್ತೆ ಎಲ್ಲಿ ಮತ್ತೆ ಒಂದು ಹೇಳ್ತಾರಲ್ಲ, ಇಲ್ಲಿ ನೋಡಿ ಏನಂದರೆ ಇಲ್ಲಿ ಚೆನ್ನಾಗಿಟ್ಟಿದ್ದಾರೆ ಕಂಟ್ರಿ. ಪ್ಲೇ ನೋಡಬೇಕು, ಆ ಥರ ಇದೆ. ಸೂಪರ್ ಇದೆ. ನಾವು ಸಮಾಧಾನ ಇದ್ರೆ ಅಡ್ಡಿಲ್ಲ, ಅದು ಚೆನ್ನಾಗಿ ಮಾಡಿ ಒಂದು ಸ್ಲೋಲಿ ಮಾಡ್ಬೋದು. ಈಗ ಸ್ಕಿಪ್ ಮಾಡಿಬಿಡಿ. ಇದ್ರ ಮುಂದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ. ಇದು ತುಂಬ ಆಯಿತು, ಉದ್ದ ಇದೇ ಆಗಿರುತ್ತಲ್ವಾ. ನೋಡಿ ತೋರಿಸ್ತೀನಿ ನೋಡಿ, ಜುಮ್ ಮಾಡಿ ಹಿಂದೆ ತೊಗೊಂಡು ಜುಮ್ ಮಾಡಿ ತೋರಿಸೋದ್ರೊಳಗೆ ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಎಲ್ಲ ಚೆನ್ನಾಗಿದೆ ನೋಡಿ. ಲೈನು ಒಳಗಡೆ ಎಂಟ್ರಿ ಇಲ್ಲ, ಬೀಗ ಹಾಕಿದೆ. ಸೊ ನಾವು ಹೋಗುವಾಗ ಬೀಗ ಹಾಕಿದ್ವಿ ಅದಕ್ಕೆ. ಸೊ ಒಳಗಡೆ ಎಂಟ್ರಿ ಇಲ್ಲ. ಒಳಗಡೆ ಹೋಗೋಣ ಅಂದರೆ ಬಂದಾಗಿ ಕ್ಲೋಸ್ ಆಗಿತ್ತು. ಸೊ ಹೊರಗಿಂದನೇ ನನಗೆ ಇಣಿಕಿ ತೋರಿಸ್ತಾ ಇದ್ದೀನಿ. ಸೈಡ್ನಲ್ಲಿ ಇಟ್ಕೊಂಡು ಇಣಿಕಿ ನೋಡ್ತಾರಲ್ವ, ಸೊ ಅದೇ ಥರ ಇಲ್ಲಿಂದ ಇಣಿಕಿ ನೋಡಿ ಆಯಿತಾ. ಸೈಡ್ನಲ್ಲಿ ಇಟ್ಕೊಂಡು ನೀವು ಚಂದ ಮಾಡಿ ನೋಡ್ತೀರಲ್ವ ಇಣಿಕಿ ನೋಟ, ಅದೇ ಥರನೇ ನಾನು ಇಲ್ಲಿ ಇಣಿಕೊ ನೋಟ ನೋಡ್ತಾ ಇದ್ದೀನಿ ನೋಡಿ ಅಲ್ವಾ. ನೋಡಿ ಹೇಗೆ ಕಾಣ್ತಾ ಇದೆ, ಚೆಂದ ಇದೆ ಅಲ್ವಾ. ತುಂಬ ಚೆನ್ನಾಗಿದೆ. ಅದು ನೇರವಾಗಿ ಸಿಗಬೇಕಿತ್ತು. ಹೈಡ್ನಲ್ಲಿ ನಿಂತ್ಕೊಂಡಿರುವೆ ಅಣಕಿಸಿ ಮಾತಾಡಲಿಕ್ಕೆ ಚೆನ್ನಾಗಾಗತ್ತಲ್ವ. ಸೊ ಹಾಗಾಗಿ ನಾನು ಈ ಥರ ಇಟ್ಕೊಂಡಿದ್ದೇನೆ ನೋಡಿ. ಚೆನ್ನಾಗಿದೆ ಅಲ್ವಾ. ನನಗೆ ಇಲ್ಲಿ ಯಾಕೋ ಸರಿ ಆಗ್ತಾ ಇಲ್ಲ ತೋರಿಸ್ಲಿಕ್ಕೆ. ಅಲ್ಲೇ ಬಾಗಿಲು ಓಪನ್ ಕ್ಲೋಸ್ ಆಗಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು. ಇದೆಲ್ಲ ತೋರಿಸ್ಬೋದು ನಾವು ಒಂದೊಂದೇ ಕ್ಲೋಸಾಗಿ ಕಿಟಕಿಯಿಂದ ಹಣಿಕೆ ನೋಡೋದೇ ಆಯಿತು. ಮತ್ತೇನು ಮಾಡೋದು. ಇಲ್ಲಿ ನೋಡಿ, ಈಗಂತೂ ಫುಲ್ಲು ಜಾಳಗಿನೇ ಇದೆ. ಹೆಂಗೆ ತೋರಿಸೋದಪ್ಪ ನೋಡಿ. ಒಂದು ಇಲ್ಲಿಂದನೇ ನಮಸ್ಕಾರ ಮಾಡಿದೆ ಆಯಿತಾ. ಇಲ್ಲಿಂದನೇ ಒಂದು ನಮಸ್ಕಾರ ಹಾಕಿ ಚೆನ್ನಾಗಿದೆ ಅಲ್ವಾ ಪ್ಲೇಸು. ತುಂಬ ವಿಡಿಯೋಗಳೆಲ್ಲ ಡಿಲೀಟ್ ಆಯಿತು ಹೆಂಗಾಗಿ. ಸೊ ಇರುವಂಥದ್ದು ಡಿಲೀಟ್ ಆಗೋದು ಬೇಡ ಅಂತ ಬೇಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಜ ಹೇಳ್ಕೊಂಡು ಇದೆಲ್ಲ ಜೊತೆಯಲ್ಲಿ ಮಾಡಿದ್ದೆ ವೀಡಿಯೋ. ನಾನು ಸುಮ್ಮನೆ ಏನು ಮಾಡೋದು, ಮಂಕೋಡು ಇದೂ ಡಿಲೀಟ್ ಆಗಬಾರ್ದಲ್ವಾ ಅಂತ ನಾನು ಅಪ್ಲೋಡ್ ಮಾಡಲಿಕ್ಕೆ ಮಾಡ್ಕೊಂಡು. ಇಲ್ಲಿ ನೋಡಿ ಮಂಗನ ಯಾರಿಗೆ ಬೇಕು ನೋಡಿ. ಎಲ್ಲ ಮಾಡ್ಕೊಂಡಿದ್ದೆ ಕಂಡ್ರಿ. ಒಳ್ಳೆ ವಿಡಿಯೋಗಳೆಲ್ಲ ಸೇರ್ಕೊಂಡು ಹಾಕಿದ್ದೆ, ಬಟ್ ಎಲ್ಲ ಡಿಲೀಟ್ ಆಗಿ ಅಂತ ಚಲೋ ಒಳ್ಳೊಳ್ಳೆದೆಲ್ಲ ಇಟ್ಕೊಂಡಿದ್ದೆ, ಎಲ್ಲ ಡಿಲೀಟ್ ಆಯಿತು. ನೋಡಿ ಮಂಗಗಳು ಹೆಂಗೆ ಮರದಿಂದ ಮರಕ್ಕೆ ಹಾರುತ್ತಾ ಇದೆ. ಕಷ್ಟ. ನನಗೆ ಇದ್ರ ಮೇಲೆಲ್ಲ ತುಂಬ ಇಂಟ್ರೆಸ್ಟ್. ಏನಾದರೂ ಕ್ಯಾಪ್ಚರ್ ಹಿಡಿದು ನಿಮ್ಗೆ ತೋರಿಸ್ಬೇಕು ಅಂತ. ನೋಡಿ ಹೇಗೆ ತಿಂತಾ ಇದೆ ನೋಡಿ. ಅಲ್ಲಿ ಬಾಳೆಹಣ್ಣು ಎಂಥದ್ದು ತಿಂತಾ ಇದೆ. ಏನದು ಮಾವಿನ ಹಣ್ಣ. ಮಾವಿನ ಹಣ್ಣು ಬಿಡ್ಸ್ಕೊಂಡು ತಿಂತಾ ಇದೆ ಕಣ್ರಿ. ಅದು ಮಾವಿನ ಹಣ್ಣೆ ಅನ್ಸುತ್ತೆ ನೋಡಿ. ನಿಮ್ಗೆ ಏನು ಅನ್ಸುತ್ತೆ?